ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ನನ್ನ ವೀಡಿಯೋಸಲ್ಲಿ ಏನೆಲ್ಲ ವೀಡಿಯೋಸ್ ಇದೆ, ಕಿಚನ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಕ್ರಾಫ್ಟ್ ಐಡಿಯಾಸ್, ಎಲ್ಲ ಥರದ ಐಡಿಯಾಸು ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದ್ದಾವೆ. ನಿಮಗೆ ಈ ವಿಡಿಯೋವನ್ನು ನೋಡೋ ಮುಂಚೆ ಒಂದು ಸರಿ ನನ್ನ ಚಾನಲನ್ನು ಓಪನ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ ಏನಿದೆ ನಿಮ್ಗೆ ಏನಾದರೂ ಉಪಯೋಗ ಆಗುತ್ತಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಲಾಸ್ಟ್ವರೆಗೂ ನೋಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಟಿಪ್ ನಂಬರ್ 1, ನಮಗೆ ಈ ರೀತಿ ನಾವು ಸೋಪನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ರೀತಿ ಸೋಪ್ ಬಾಕ್ಸಲ್ಲಿ ಇಟ್ಟಿರ್ತೀವಿ. ನಾವು ಯೂಸ್ ಮಾಡಿದ ನಂತರ ಅದರಲ್ಲಿ ನೀರೆಲ್ಲ ಸೋರ್ಬಿಟ್ಟು ಸೋಪ್ ಬೇಗ ಕರಗೋಗುತ್ತೆ. ಆ ರೀತಿ ಕರಗೋಗ್ದಿರ ನಾನಿಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದು ನಿಮ್ಗೆ ಕೂಡ ತೋರಿಸ್ತೀನಿ. ನಾನಿಲ್ಲಿ ಸೋಪ್ ಬಾಕ್ಸ್ಗೆ ಆ ಲಾಸ್ಟ್ಗೊಂದು ಈ ಲಾಸ್ಟ್ಗೊಂದು ಒಂದು ಲಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ. ಈ ರೀತಿ ಹಾಕಿದ ನಂತರ ಅದ್ರ ಲಬ್ಬರ್ ಬ್ಯಾಂಡ್ ಮೇಲೆ ನಾವು ಈ ರೀತಿ ಸೋಪನ್ನು ಹಾಕಬೇಕು. ಈ ರೀತಿ ಹಾಕಿದ್ರೆ ಸೋಪ್ ಕೂಡ ಬೇಗ ಡ್ರೈ ಆಗುತ್ತೆ, ಬೇಗ ಕರಗೋಗೋದು ಇಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಾವು ಸೋಪ್ ಬಾಕ್ಸ್ ತಗೊಳ್ಳೋವಾಗ ಈ ರೀತಿ ಹೋಲ್ಸ್ ಇರೋಂಥ ಸೋಪ್ ಬಾಕ್ಸನ್ನು ತಗೊಂಡ್ರೆ ನಮಗೆ ಬೇಗ ಆ ಸೋಪು ಅಲ್ಲಿರೋಂಥ ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ. ನಮ್ಗೆ ಸೋಪು ಬೇಗ ಆಗೋಗ್ದಿರ ಜಾಸ್ತಿ ದಿನ ಬರುತ್ತೆ. ಈ ರೀತಿ ನಿಮ್ಗೆ ಕೂಡ ಸೋಪ್ ಕರಗೋಗ್ದಿರ ಜಾಸ್ತಿ ದಿನ ಬರಬೇಕಂದ್ರೆ ಈ ಟಿಪ್ಪನ್ನು ಬಳಸ್ಕೊಡಿ. ಟಿಪ್ ನಂಬರ್ 2, ನಾವು ಈ ರೀತಿ ಹ್ಯಾಂಡ್ ವಾಶ್ದಾಗಿರ್ಬೋದು, ಇಲ್ಲಾಂದರೆ ಮತ್ತು ಶಿಂಕ್ ಆಗಿರ್ಬೋದು, ಈ ರೀತಿ ಟ್ಯಾಪ್ಗಳು ತುಂಬಾ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಆ ರೀತಿ ಆಗದಿರ ಕ್ಲೀನಾಗೆ ಇರಬೇಕಂದ್ರೆ ನಾನಿಲ್ಲಿ ಸ್ಕ್ರಬ್ಬರ್ ಮೇಲೆ ಸ್ವಲ್ಪ ನಾವು ಯೂಸ್ ಮಾಡುವಂಥ ಪೇಸ್ಟನ್ನು ಹಾಕ್ಕೊತಿದ್ದೀನಿ. ಈ ರೀತಿ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗೆ ಆ ಟ್ಯಾಪ್ ಮೇಲೆ ಈ ರೀತಿ ಉಜ್ಜುತ್ತಿದ್ದೀನಿ. ಈ ರೀತಿ ಉಜ್ಜೋದ್ರಿಂದ ನಮಗೆ ಆ ಟ್ಯಾಪು ಕ್ಲೀನ್ ಆಗುತ್ತೆ ಮತ್ತು ಅದ್ರ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಹ್ಯಾಂಡ್ ವಾಶು, ಸಿಂಕು, ಈ ರೀತಿ ಎಲ್ಲ ಥರದ ಟ್ಯಾಪ್ಗಳನ್ನು ನಾವು ಈ ರೀತಿ ವಾರಕ್ಕೊಂದ್ಸರಿ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಟ್ಯಾಪು ಕ್ಲೀನಾಗೇ ಇರುತ್ತೆ. ಈ ರೀತಿ ಕೂಡ ನೀವೊಂದು ಸರಿ ಟ್ರೈ ಮಾಡ್ಬೋದು ನೋಡಿ. ಈ ರೀತಿ ನಾನು ಕ್ಲೀನಾಗೆ ಅದ್ರ ಮೇಲೆ ಉಜ್ಜುತ್ತಿದ್ದೀನಿ. ಈ ರೀತಿ ಉಜ್ಜಿಬಿಟ್ಟು ಮತ್ತು ಆ ಟ್ಯಾಪನ್ನು ವಾಟರ್ ತಗೊಂಡು ಕ್ಲೀನಾಗೆ ಒರೆಸ್ಕೊತೀನಿ. ಈ ರೀತಿ ಕೂಡ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಟಿಪ್ಪಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒರೆಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಒಂದು ಮಾರ್ಕ್ ಕೂಡ ಇಲ್ಲ. ಮತ್ತು ನಮಗೆ ಅದು ಅದ್ರ ಮೇಲೆ ಇರೋಂಥ ಗಲೀಜೆಲ್ಲ ಕ್ಲೀನಾಗೆ ಹೋಗಿ ಕ್ಲೀನಾಗೆ ಇರುತ್ತೆ. ನೋಡಿದ್ರಲ್ಲ, ನಿಮ್ಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಕಬ್ಬಿನ ವಸ್ತುಗಳನ್ನು ಒಂದು ಬಾಕ್ಸಲ್ಲಿ ಹಾಕಿರ್ತೀವಿ, ಸ್ಟೀಲ್ ಆಗಿರ್ಬೋದು. ಈ ರೀತಿ ಹಾಕಿದ ನಂತರ ನಮಗೆ ಬೇಗ ಅದು ತುಕ್ಕಿಡಿಯುತ್ತೆ. ಆ ರೀತಿ ತುಕ್ಕಿಡ್ದಿರ ಕ್ಲೀನಾಗೆ ನಮಗೆ ಇರಬೇಕು ಅಂದರೆ ಈ ಟಿಪ್ಪನ್ನು ಬಳಸ್ಕೊಳ್ಳಿ. ಇದು ಬಂದುಬಿಟ್ಟು ನಾನು ಮನೆಯಲ್ಲಿ ಯೂಸ್ ಮಾಡುವಂಥ ಚಾಕ್ ಪೀಸನ್ನು ತಗೊಂಡಿದ್ದೀನಿ. ಆ ಚಾಕ್ ಪೀಸನ್ನು ಈ ರೀತಿ ಅದರಲ್ಲಿ ಹಾಕ್ಬಿಟ್ಟು ನಾವು ಬಾಕ್ಸನ್ನು ಕ್ಲೋಸ್ ಮಾಡಿ ಒಂದು ಹತ್ರ ಇಟ್ಕೊಂಡ್ರೆ ನಮಗೆ ಅದು ಬೇಗ ತುಕ್ಕಿಡಿಯಲ್ಲ. ಈ ರೀತಿ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ನನಗಂತೂ ಈ ಟಿಪ್ಪು ತುಂಬ ಚೆನ್ನಾಗಿ ಅನಿಸ್ತು. ಇದು ನಾನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ತೋರಿಸ್ತಿರೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ನಾವು ಡೈಲಿ ಈ ರೀತಿ ಪಾತ್ರೆ ತೊಳೆದಾದ್ಮೇಲೆ ಶಿಂಕನ್ನು ಕ್ಲೀನಾಗಿ ತೊಳೆದು ಈ ರೀತಿ ಡ್ರೈ ಆಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಜಿರಳೆ ಅನ್ನೋದು ಬರೋದಿಲ್ಲ. ನೋಡೋದಕ್ಕೂ ನಮಗೆ ಶಿಂಕು ಕ್ಲೀನಾಗಿ ಇರುತ್ತೆ. ಈ ರೀತಿ ಶಿಂಕ್ ಕ್ಲೀನ್ ಮಾಡ್ಕೊಂಡಿರೋ ಮುಸ್ರೆ ಎಲ್ಲ ಹಾಗೆ ಇಟ್ಟು ಪಾತ್ರೆ ತೊಳೆದಿರ ಹಾಗೆ ಇಟ್ಟರೆ ಅದ್ರ ಮೇಲೆ ಜಿರಳೆಗಳೆಲ್ಲ ಹೋಗಿ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ದಿನನಿತ್ಯ ಬೆಳಗ್ಗೆ ನೈಟು ಈ ರೀತಿ ಮಲಗೋ ಮುಂಚೆ ನಾವು ಇದ್ರ ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಜಿರಳೆಗಳ ಸಮಸ್ಯೆ ಇರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಾವು ಈ ರೀತಿ ಸ್ಟೀಲ್ ಆರ್ಟ್ ಬಾಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಈ ರೀತಿ ಪ್ಲಾಸ್ಟಿಕ್ದಾಗಿರ್ಬೋದು ನಾವು ತಗೊತಾ ಇರ್ತೀವಿ. ಇದರಲ್ಲಿ ನಾವು ಎಷ್ಟೇ ಬಿಸಿಯಾಗಿರುವಂಥ ಊಟ, ಚಪಾತಿ, ಮುದ್ದೆ, ಈ ರೀತಿ ರೈಸು ಏನಾದರೂ ಇಟ್ಟರೂ ಕೂಡ ಬೇಗ ತಣ್ಣಗೆ ಆಗೋಗುತ್ತೆ. ಆ ರೀತಿ ತಣ್ಣಗೆ ಆಗದಿರ ಇರಬೇಕಂದ್ರೆ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ಕೊತಾ. ಈ ರೀತಿ ಬಿಸಿ ನೀರು 1 ಅವರ್ 2 ಅವರ್ಸ್ ಈ ರೀತಿ ಹಾಕಿಬಿಟ್ಟು ಇಟ್ಟಾದಮೇಲೆ ಮತ್ತು ನಾವು ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಈ ರೀತಿ ಇಟ್ಟರೆ 1 ಡೇ ಫುಲ್ಲು ನಮಗೆ ಅದು ಬಿಸಿಯಾಗೇ ಇರುತ್ತೆ, ಬೇಗ ನಮಗೆ ತಣ್ಣಗೆ ಆಗೋದಿಲ್ಲ. ಈ ರೀತಿ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ.
ನನಗಂತೂ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟಿಪ್ ನಂಬರ್ 6, ನಾವು ಊದ್ಕಡ್ಡಿಯನ್ನು ದೇವ್ರ ಮನೆಗೆ ಹಚ್ತಾ ಇರ್ತೀವಿ. ದೇವ್ರ ಮನೆಗೆ ಅಲ್ಲ, ಇದು ನಮಗೆ ಎಷ್ಟೋ ರೀತಿಯಾಗಿ ನಮಗೆ ಕೆಲಸ ಬರುತ್ತೆ. ಇದು ಯಾವ ರೀತಿ ನಮಗೆ ಊದ್ಕಡ್ಡಿ ಕೆಲಸ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊತಿದ್ದೀನಿ. ನಾನಿಲ್ಲಿ 2 ಊದ್ಕಡ್ಡಿಯನ್ನು ತಗೊಂಡು ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಅದರ ಮೇಲೆ ನಾನಿಲ್ಲಿ ಈ ರೀತಿ ಪೌಡರ್ ಥರ ಮಾಡ್ಕೊತಿದ್ದೀನಿ. ಈ ರೀತಿ ಪೌಡರ್ ಥರ ಮಾಡ್ಕೊಂಡಿರೋದನ್ನು ನಾನು ಏನಕ್ಕೆ ಇದು ಪೌಡರ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನಮ್ಗೆ ಯಾವ ರೀತಿ ಊದ್ಕಡ್ಡಿ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದಂತೂ ನನಗೆ ಬೆಸ್ಟ್ ಟಿಪ್ಪನೇ ಅನಿಸ್ಬೋದು. ಇದೊಂದು ಪರ್ಫ್ಯೂಮ್ ಥರ ಯೂಸ್ ಆಗುತ್ತೆ. ಇದನ್ನು ನಾನು ಈ ರೀತಿ ಟಿಶ್ಯೂ ಪೇಪರಲ್ಲಿ ಪೌಡರ್ ಥರ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗೆ ಫೋಲ್ಡ್ ಮಾಡ್ಕೊತಿದ್ದೀನಿ. ಫೋಲ್ಡ್ ಮಾಡಿದ ನಂತರ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ. ಇದನ್ನು ನಾನು ಕಬೋರ್ಡಲ್ಲಿ ಸ್ಯಾರೀಸ್ ಮಧ್ಯೆ ಈ ರೀತಿ ಇಡ್ತೀನಿ. ಈ ರೀತಿ ಇಡೋದ್ರಿಂದ ನಮಗೆ ಒಂದು ಪರ್ಫ್ಯೂಮ್ ಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಜಿರಳೆಗಳನ್ನೋದು ಕೂಡ ಬರೋದಿಲ್ಲ. ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆಯಾ? ಹಾಗಾದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.